ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಆರ್ ನಾಗೇಂದ್ರ ರಾಯರು ಕನ್ನಡ ಚಿತ್ರರಂಗದ ಭೀಷ್ಮ. ಭಾರತೀಯ ಚಿತ್ರರಂಗದಲ್ಲೂ ಅವರು ಖ್ಯಾತನಾಮರು. ಇತರ ಭಾಷೆಗಳಲ್ಲಿ ಅವರ ಪ್ರಯೋಗಗಳನ್ನ ಇಂದಿಗೂ ಇತಿಹಾಸದಲ್ಲಿ ಸ್ಮರಿಸ್ತಾರೆ. ಅವರ ಚಿಂತನೆಗಳು, ಅವರ ಕೊಡುಗೆಗಳು ಕನ್ನಡ ನಾಡಿಗೆ ಕೀರ್ತಿಪ್ರಾಯವಾಗಿವೆ. ಮೂಕಿ ಟಾಕಿ ನಂತರದ ತಾಂತ್ರಿಕ ಉನ್ನತಿಯ ಕಾಲದಲ್ಲೂ ಕೂಡ ನಿರಂತರವಾಗಿ ಅವರು ಕೆಲಸ ಮಾಡಿದರು. ರಂಗಭೂಮಿಯ ಅವರ ಸೆಳೆತ, ಅವರಿಗೆ ಇಷ್ಟವಾದ ಪಾತ್ರಗಳು, ಇದರ ಬಗ್ಗೆ ಅವರು ನೆನಪಿಸಿಕೊಂಡಿದ್ದಾರೆ. 1966ರಲ್ಲಿ ನಡೆಸಿದ ಸಂದರ್ಶನದ ಭಾಗ ಇದು. ಜನ್ಮಾಂತರದ ಸುಕೃತ ಶೇಷ ಅಂತ ಕಾಣುತ್ತೆ. ಅದರ ವಾಸನೆ ಏನಾದ್ರು ಇರಬಹುದು. ಅದರಿಂದನೇ ನಾನು ಈ ಕಲಾ ಸೇವೆ ಮಾಡೋ ಉದ್ಯಮದಲ್ಲಿ ಪ್ರವೇಶ ಮಾಡಿದ್ದೆ. ನನಗೆ ಚಿಕ್ಕಂದಿನಿಂದ ಸಂಗೀತದ ವಿಷಯದಲ್ಲಿ ಸ್ವಲ್ಪ ಅಭಿರುಚಿ ಇತ್ತು ಅನ್ನೋದು ನಮ್ಮ ತಂದೆಯವ್ರಿಗೆ ಗೊತ್ತಿತ್ತು. ಆಗ ಜಿ ನಾಗೇಶ್ವರರಾವ್ ಅಂತ ಹೇಳಿ ರಾಜಪಾಟ್ ಮಾಡೋದ್ರಲ್ಲಿ ಬಹಳ ಪ್ರಖ್ಯಾತರಾದವರು, ಅವರು ಚಂದಿರಾನಂದ ನಾಟಕ ಸಭಾ ಅಂತ ಮೈಸೂರಿನಲ್ಲಿ ಒಂದು ಸಂಸ್ಥೆ ಏರ್ಪಡಿಸಿದ್ರು. ಆ ಸಂಸ್ಥೆಯಲ್ಲಿ ಇಂದಿರಾನಂದ ಅಂತ ನಾಟಕ, ಚಂದಿರಾನಂದ ಕಂಪನಿ ಹೆಸರು, ಇಂದಿರಾನಂದ ನಾಟಕ. ಅದರಲ್ಲಿ ನನಗೊಂದು ಸಣ್ಣ ನಟಿ ಪಾತ್ರ ಕೊಟ್ಟಿದ್ದರು. ನನ್ನ ಶಾರೀರ ಚೆನ್ನಾಗಿತ್ತು. ಅದರಿಂದ ಆ ವಯಸ್ಸಿನಲ್ಲಿ ನನಗೆ ಒಂದು ಹಾಡು ಹೇಳಿಕೊಟ್ಟು ನಟಿ ಹೇಳಬೇಕಂತ ಹಾಡಿನ ಹೇಳಿ ನಾನು ರಂಗ ಪ್ರವೇಶ ಮಾಡಿದ್ದು ಅದೇ ಮೊಟ್ಟ ಮೊದಲು. ನನಗೆ ನಟನೆ ವಿಚಾರದಲ್ಲಿ ಸಂಪೂರ್ಣ ಒಂದು ತಿಳುವಳಿಕೆ ಉಂಟಾಗುವಂತೆ ಮಾಡಿ, ನಾನು ರಂಗಭೂಮಿಯಲ್ಲಿ ಉತ್ತಮ ಆಗುವಂತೆ ಮಾಡಿದ್ದು ನನ್ನ ದಿವಂಗತ ಎ ವಿ ವರದಾಚಾರ್ಯ. ಅದಕ್ಕೆ ಮುಂಚಿತವಾಗಿ ಸಿರೆಟಿ ಕಂಪನಿ ಅಂತ ಒಂದು ಸಂಸ್ಥೆ ಇತ್ತು. ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಮಾಡ್ತಾ ಇದ್ದೆ. ಆದರೆ ಸರಿಯಾದ ಪಾತ್ರ, ಅದರ ಪಾತ್ರಾಭಿನಯ, ಪಾತ್ರ ಪೋಷಣೆ ಯಾವ ರೀತಿಯಲ್ಲಿ ಇರಬೇಕು, ಇದನ್ನೆಲ್ಲ ಕೂಲಂಕುಷವಾಗಿ ನನಗೆ ಹೇಳಿಕೊಟ್ಟು ನನ್ನನ್ನು ತಯಾರು ಮಾಡಿದ್ರಂದ್ರೆ ದಿವಂಗತ ವರದಾಚಾರ್ಯ. ಒಂದೊಂದು ಮಾತನ್ನು ಆಡುವಾಗಲೂ ಯಾವ ಮಾತಿನ ಮೇಲೆ ಅದನ್ನು ಒತ್ತಿ ಹೇಳಿದರೆ ಯಾವ ಅರ್ಥವಾಗುತ್ತೆ ಅನ್ನೋ ವಿಚಾರದಲ್ಲಿ ನಮಗೆಲ್ಲ ಸಂಪೂರ್ಣವಾದ ಶಿಕ್ಷಣ ಕೊಡ್ತಾ ಇದ್ದೀವಿ. ಪಾತ್ರಾಭಿನಯದಲ್ಲಿ ಯಾವ ರೀತಿ ಅಭಿನಯಿಸಬೇಕು, ಹೇಗೆ ಮಾಡಿದರೆ ಅದು ಜನಗಳಿಗೆ ಶೋಭಿಸುತ್ತೆ, ಇದನ್ನೆಲ್ಲ ಅದಕ್ಕಿಂತಲೂ ಹೆಚ್ಚಿನ ಸ್ಕೂಲು, ಒಂದು ಪಾಠಶಾಲೆ ಅಥವಾ ಒಂದು ಕಾಲೇಜು ಯಾವುದೂ ಇಲ್ಲ ಅಂತ ನನ್ನ ಭಾವನೆ. ನಾನು ಸುಮಾರು 1912ನೇ ಇಸ್ವಿ 12ನೇ ತಾರೀಕು 12ನೇ ತಿಂಗಳು 12/12/12 ನನಗೆ ಜ್ಞಾಪಕ ಇರತಕ್ಕಂಥ ನನ್ನ ಜನ್ಮದಲ್ಲಿ ಯಾವತ್ತೂ ಮರೆಯದೇ ಇರತಕ್ಕಂಥ ದಿನ. ಆವಾಗ ಪ್ರಾರಂಭ ಮಾಡಿದ್ದು 1926ರಲ್ಲಿ ಅವರು ಮೃತರಾಗುವವರೆಗೂ ಅವ್ರ ಜೊತೆಲೇ ಇದೆ. ಅಂದರೆ ಸುಮಾರು 14 ವರ್ಷ ಕಾಲ. ನನಗೆ ತುಂಬ ಅಚ್ಚುಮೆಚ್ಚಿನ ಪಾತ್ರ ಅಂದರೆ ನನಗೆ ಕೀರ್ತಿ ತಂದುಕೊಟ್ಟಂಥ ಪಾತ್ರ ಪ್ರಹ್ಲಾದ ಚರಿತ್ರೆಯಲ್ಲಿ ಭೂದೇವಿ ಪಾತ್ರ. ನನಗೆ ಭೂದೇವಿ ನಾಗೇಂದ್ರರಾವ್ ಅಂತಲೇ ಬಹಳ ಕಾಲದವರೆಗೂ ಹೆಸರಿತ್ತು. ಈಗಲೂ ಸಹ ನನ್ನನ್ನು ಹಿಂದೆ ನೋಡಿದವರು ಭೂದೇವಿ ನಾಗೇಂದ್ರರಾವ್ ಅಂತ ಹೇಳ್ತಾರೆ. ಅದಾದಮೇಲೆ ರಾಮವರ್ಮ ಲೀಲಾವತಿ ಅಂತ ರೋಮಿಂಗ್ ಜೂಲಿಯಟ್ನಲ್ಲಿ ಲೀಲಾವತಿಯ ಪಾತ್ರ, ಸೀತೆಯ ಪಾತ್ರ ನನಗೆ ಬಹಳ ಅಚ್ಚುಮೆಚ್ಚಿನ ಪಾತ್ರ. ಯಾಕಂದರೆ ಆ ಸೀತೆಯ ಪಾತ್ರದಲ್ಲಿ ಅವಳ ಪತಿ ತ್ಯಾಗ ಮಾಡಿ ಪತಿಯಿಂದ ದೂರವಾಗಿ ರಾವಣನ ನಿರ್ಬಂಧದಲ್ಲಿದ್ದಂಥ ಕಾಲದಲ್ಲಿ ಅವಳ ಮನೋಪ್ರವೃತ್ತಿ ಹೇಗಿತ್ತು ಅಂತ ತಿಳ್ಕೊಂಡು ಅಭಿನಯಿಸುವಾಗ ನಿಜವಾಗಿ ನಾನೇ ಸೀತೆ ಅಂತ ತಿಳ್ಕೊಂಡು ಅದರ ಅಭಿನಯ ಮಾಡ್ತಾ ಇದ್ದೆ. ಅದು ನನಗೆ ಬಹಳ ಮೆಚ್ಚುಗೆ ಆಗಿತ್ತು. ಇದಾದ್ಮೇಲೆ ಚಂದ್ರಮತಿ ಪಾತ್ರ, ಹರಿಶ್ಚಂದ್ರದಲ್ಲಿ ಚಂದ್ರಮತಿ ಪಾತ್ರ ಸಹ ನನ್ನ ಮನಸ್ಸಿಗೆ ಬಹಳ ಹಿಡಿದಿದ್ದು ಪಾತ್ರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.